ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಾನು ನಿಮ್ಗೆ ಕರೆಂಟ್ಲಿ ನಿಮ್ಮ ಲೈಫ್ ಅಲ್ಲಿ ಏನ್ ನಡೀತಾ ಇದೆ, ಏನ್ ಹೋಗ್ತಾ ಇದೆ ಅಂತ ಹೇಳಿ ನೋಡ್ತಾ ಇದ್ದೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್, ಎಲ್ಲೂ ಮಿಸ್ ಮಾಡದೆ ಎಂಡ್ ವರೆಗೂ ನೋಡಿ. ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಲ್ತ್ಕೊಬೇಕಂತ ಇಷ್ಟ ಇದೆ, ರೇಖಿ ಕಲ್ತ್ಕೊಬೇಕಂತ ಇಷ್ಟ ಇದೆ, ಮತ್ತೆ ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೊಬೇಕು ಅಂತ ಇಷ್ಟ ಇದೆ, ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನನ್ನನ್ನ ಸಂಪರ್ಕ ಮಾಡಬಹುದು. ಈಗ ಆಲ್ರೆಡಿ ತುಂಬಾ ಜನ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ಇರುವಂತವ್ರು ಕಾಲ್ ಮಾಡಿ ಕ್ಲಾಸಸ್ ನ ಬುಕ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನೀವು ಕೂಡ ಬುಕಿಂಗ್ ಮಾಡ್ಕೋಬಹುದು. ಓಕೆ, ಅಂಡ್ ಆಲ್ಸೋ ಇವತ್ತು ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ತೆಗಿತಾ ಇದ್ದೀನಿ. 2 ಕಾರ್ಡ್ಸ್ ಶಫಲಿಂಗ್ ಮಾಡುವಾಗ್ಲೇನೆ ಪಾಪಪ್ ಆಗಿ ಬಿದ್ದಿದೆ. ಸೊ ನೋಡೋಣ ಕರೆಂಟ್ಲಿ ನಿಮ್ಮ ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ. ಶಫ್ಲಿಂಗ್ ತುಂಬಾ ಸ್ಮೂತ್ ಆಗಿ ಹೋಗ್ತಾ ಇದೆ, ಬಟ್ ಆದ್ರೂ ಕೆಲವೊಂದು ಡಿಸ್ಟರ್ಬೆನ್ಸ್ ಗಳು ಮಧ್ಯದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆತರ ಆಗಿದೆ. ನೋಡೋಣ ಏನ್ ಬರುತ್ತೆ ಅಂತ ಹೇಳಿ. ಸೊ ನಾನಿಲ್ಲಿ 5 ಕಾರ್ಡ್ಸ್ ನ ತೆಗ್ದಿದ್ದೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡ್ಕುವಂತ ಪ್ರಯತ್ನನ ಮಾಡ್ತಾ ಇದ್ದೀನಿ. ನಮ್ಗೆ ಇಲ್ಲಿ ಎಲ್ಲಾ 5 ಕಾರ್ಡ್ಸ್ ಗಳು ಕೂಡ ಸಿಕ್ಕಿದೆ. ಓಕೆ, ಮೊದಲನೇ ಕಾರ್ಡು ನನಗೆ 3 ಆಫ್ ವಾಂಡ್ಸ್ ಬಂದಿದೆ. ಹೋಪ್ಫುಲಿ ನಿಮ್ಗೆ ಎಲ್ಲಾ ಕಾರ್ಡ್ಸ್ ಗಳು ಕಾಣಿಸ್ತಾ ಇದೆ ಅಂತ ಹೇಳಿ ಅನ್ಕೊಂಡಿದೀನಿ. 3 ಆಫ್ ವಾಂಡ್ಸ್ ಬಂದಿದೆ. ನೆಕ್ಸ್ಟ್ ನಮಗೆ 9 ಆಫ್ ಸಾರ್ಟ್ಸ್ ಬಂದಿದೆ. ಥರ್ಡ್ ಕಾರ್ಡ್ ನಮಗೆ ನೈಟ್ ಆಫ್ ಸಾರ್ಟ್ಸ್ ಬಂದಿದೆ. ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ದ ಫೂಲ್ ಬಂದಿದೆ. ಇನ್ನು 5th ಕಾರ್ಡ್ ಬಂದು ಲಾಸ್ಟ್ ಕಾರ್ಡು ಕ್ವೀನ್ ಆಫ್ ಸಾರ್ಟ್ಸ್ ಬಂದಿದೆ. ಓಕೆ, ಸೊ ನೋಡೋಣ ಏನೆಲ್ಲ ನಡೀತಾ ಇದೆ ನಿಮ್ ಲೈಫ್ ಅಲ್ಲಿ ಅಂತ ಹೇಳಿ. ನಾನಂತೂ ತುಂಬಾ ಕ್ಯೂರಿಯಸ್ ಆಗಿದ್ದೀನಿ. ಹೋಪ್ಫುಲಿ ನೀವು ತುಂಬಾ ಕ್ಯೂರಿಯಸ್ ಆಗಿದ್ದೀರಾ ಅಂತ ಹೇಳಿ ಅನ್ಕೊಂಡಿದೀನಿ. ಸೊ ಈ 3 ಆಫ್ ವಾಂಡ್ಸ್ ಬಂದ್ಬಿಟ್ಟು ತುಂಬಾ ಜನ ಹಾರ್ಡ್ ವರ್ಕ್ ಮಾಡಿ ಕೆಲಸ ಮಾಡ್ತಿರೋದು, ಓಕೆ, ತುಂಬಾನೇ ಕಷ್ಟ ಪಡ್ತಿರೋಂತ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಒಂದು ಗುಡ್ ಫ್ಯೂಚರ್ಗೋಸ್ಕರ ಅಂಡ್ ನಿಮ್ಮ ಗೋಲ್ಸ್ ಟುವರ್ಡ್ಸ್ ಕೆಲಸ ಮಾಡ್ತಿರೋದು, ನಿಮ್ಮ ಗ್ರೋತ್ ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಕೆಲಸ ಮಾಡ್ತಿರೋದು ಕಾಣಿಸ್ತಾ ಇದೆ. ನಿಮ್ಮ ಆಂಬಿಷನ್ಸ್ ಅಂದ್ರೆ ನಿಮ್ಮ ಆಸೆ, ಪ್ಯಾಷನ್ ಸಲುವಾಗಿರ್ಬೋದು, ಅಥವಾ ನೀವು ಇರೋದಕ್ಕೆ ಇಷ್ಟಪಡುವಂತ ವ್ಯಕ್ತಿ ಆಗಿರ್ಬೋದು, ಅಥವಾ ನೀವು ಒಂದು ಒಳ್ಳೆ ಬಿಸ್ನೆಸ್ ಮಾಡ್ಕೊಂಡು ಅದರಲ್ಲಿ ಸಕ್ಸಸ್ ನ ಪಡ್ಕೋಬೇಕು ಅಂತ ಹೇಳಿ ನಿಮ್ಗೆ ಇಷ್ಟ ಇರ್ಬೋದು. ತುಂಬಾನೇ ಐಡಿಯಾಸ್ ಇದೆ, ಸಕ್ಸಸ್ ಆಗೋಕೆ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಾ. ಅಂಡ್ ಆಲ್ಸೋ ಇಟ್ಸ್ ಲೈಕ್ ಫೇಲ್ಯೂರ್ ಸಿಚುಯೇಷನ್ ತುಂಬಾ ಜಾಸ್ತಿ ನೋಡ್ಬಿಟ್ಟಿದ್ದೀರಾ ನಿಮ್ ಲೈಫ್ ಅಲ್ಲಿ. ಓಕೆ, ಕಾನ್ಫಿಡೆನ್ಸ್ ಅನ್ನೋದು ಕಡಿಮೆ ಆಗಿಲ್ಲ. ಅಷ್ಟು ಫೇಲ್ಯೂರ್ ಸಿಚುವೇಶನ್ ನೋಡಿದ್ರು ಕೂಡ ಕಾನ್ಫಿಡೆನ್ಸ್ ಲೆವೆಲ್ ಹಂಗೇನೆ ಇದೆ. ತುಂಬಾ ಯುನೀಕ್ ಆಗಿರೋಂತ ಐಡಿಯಾಸ್ ಇದೆ, ಬೇರೆ ಯಾರಿಗೂ ಇಲ್ದೇ ಇರೋಂತ ಐಡಿಯಾಸ್ ನಿಮ್ಮಲ್ಲಿ ಇದೆ. ನಾಲೆಡ್ಜ್ ಇದೆ ನಿಮ್ಮ ಹತ್ರ. ರೆಕಗ್ನೈಸೇಷನ್ ಬೇಕು ನಿಮಗೆ. ರೆಕಗ್ನೈಸೇಷನ್ ಆಗ್ಬೇಕಂತ ಹೇಳಿ ತುಂಬಾ ವರ್ಕ್ ಮಾಡ್ತಾ ಇದ್ದೀರಾ. ತುಂಬಾ ಬ್ಯಾಲೆನ್ಸ್ಡ್ ಆಗಿ ವರ್ಕ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದ. ಮಧ್ಯ ಒಂದಷ್ಟು ಡಿಸ್ಟರ್ಬೆನ್ಸ್ ಗಳು ಬಂದೋದು ಕೂಡ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳ್ತಾನೆ ನೀವು. ಸೊ ನಿಮ್ಮ ಫೋಕಸ್ ಏನಿದೆ ಅದ್ರ ಕಡೆ, ನಿಮ್ಮ ಗುರಿ ಕಡೆ ನೀವು ಬ್ಯಾಲೆನ್ಸ್ಡ್ ಆಗಿ ವರ್ಕ್ ಮಾಡ್ತಿದ್ದೀರಾ. ಓಕೆನಾ, ಥಿಂಗ್ಸ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಿದ್ದೀರಾ. ಆ ಒಂದು ಎನರ್ಜಿ ಕೂಡ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಅಂಡ್ ಜನ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿಲ್ದೇನೆ ತುಂಬಾ ಜನ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ನಿಮ್ಮ ವರ್ಕ್ ಬಗ್ಗೆ ಹೊಗಳುತ್ತಾ ಇದ್ದಾರೆ, ಅಥವಾ ನಿಮ್ಮಲ್ಲಿರೋ ಜ್ಞಾನ ಇರ್ಬೋದು, ನಿಮ್ಮಲ್ಲಿರುವಂತ ಒಂದು ಐಡಿಯಾಸ್, ನೀವು ತಗೊಂಡ್ ಹೋಗ್ತಿರೋ ರೀತಿ ಇದೆಯಲ್ಲ ನಿಮ್ಮ ವರ್ಕ್, ಅದ್ರ ಬಗ್ಗೆ ತುಂಬಾನೇ ಜನ ಹೊಗಳುತ್ತಾ ಇದ್ದಾರೆ. ನಿಮ್ಮ ಪ್ರೋಗ್ರೆಸ್ ನ ಹೊಗಳುತ್ತಾ ಇದ್ದಾರೆ. ಅಂಡ್ ಆಲ್ಸೋ ನಿಮ್ಮ ಪವರ್ ಇರ್ಬೋದು, ನಿಮ್ಮ ಇಂಟ್ಯೂಷನ್, ನೀವು ಯಾರಿಗಾದ್ರೂ ಒಳ್ಳೇದ್ ಆಗ್ಬೇಕು ಅಂತ ಹೇಳಿ ನಿಮ್ಮ ಇಂಟ್ಯೂಷನ್ ಇಟ್ಕೊಂಡು ಕೆಲಸ ಮಾಡ್ತಿರಲ್ಲ, ಅದ್ರ ಬಗ್ಗೆ ಜನ ತುಂಬಾ ಅಪ್ರಿಸಿಯೇಷನ್ ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಮ ಲೈಫ್ ಸದ್ಯಕ್ಕೆ ಅಡ್ವೆಂಚರಸ್ ಆಗಿರ್ಬೋದು. ಅಂಡ್ ತುಂಬಾನೇ ಆಪ್ಷನ್ಸ್ ಕೂಡ ಇದೆ ನಿಮಗೆ. ಬೇರೆ ಕಲ್ತ್ಕೊಂಡು ಮಾಡುವಂತದ್ದು ಆಪ್ಷನ್ಸ್ ಕೂಡ ತುಂಬಾ ಚೆನ್ನಾಗಿ ತೋರಿಸ್ತಾ ಇದೆ ಇಲ್ಲಿ. ನಿಮಗೆ ತುಂಬಾ ಆಪ್ಷನ್ಸ್ ಇದೆ ಲೈಫ್ ಅಲ್ಲಿ. ಬೇಗನೆ ಕಲ್ತ್ಕೊಳ್ಳೋ ಅಂತ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ನಿಮ್ಮ ಆಂಬಿಷನ್ಸ್ ಸಲುವಾಗಿ ನೀವು ವರ್ಕ್ ಮಾಡ್ತೀರಾ. ನಿಮಗೆ ಏನ್ ಅನ್ಸುತ್ತೆ ಅದ್ರ ಸಲುವಾಗಿ ವರ್ಕ್ ಮಾಡ್ತೀರಾ ನೀವು. ಆ ಒಂದು ಎನರ್ಜಿ ಕೂಡ ಇಲ್ಲಿ ಡೆಫಿನೆಟ್ಲಿ ಒಂದು ಗುಡ್ ಗ್ರೋತ್ ಬೇಕು ನಿಮ್ ಲೈಫ್ ಅಲ್ಲಿ. ಗುಡ್ ಗ್ರೋತ್ ಇರ್ಬೇಕು. ಅಂಡ್ ತುಂಬಾನೇ ಜಾಸ್ತಿ ನಿಮಗೆ ನೀವೇನ್ ಅನ್ಕೊಂಡಿದ್ರೆ ಅದಾಗ್ಬೇಕಾ, ಆ ಒಂದು ಎನರ್ಜಿ ತುಂಬಾ ಕಾಣಿಸ್ತಾ ಇದೆ. ಇನ್ನು 9 ಆಫ್ ಸಾರ್ಟ್ಸ್ ಸೆಕೆಂಡ್ ಕಾರ್ಡ್ ಬಂದಿರೋದ್ರಿಂದ ಇಟ್ಸ್ ಲೈಕ್ ಒಂಥರ ಆಂಗ್ಸೈಟಿ ಫೀಲ್ ಆಗ್ತಿರ್ಬೋದು ನಿಮಗೆ. ಸ್ವಲ್ಪ ಆಂಗ್ಸಿಷಿಯಸ್ ಅಂದ್ರೆ ಲೈಕ್ ತುಂಬಾನೇ ಆಂಗ್ಸೈಟಿ, ಸಿಟ್ ಬರುವಂತದ್ದಾಗಿರ್ಬೋದು, ಅಥವಾ ಕೆಲವೊಂದ್ಸರಿ ನಿಮ್ಮ ತಾಳ್ಮೆ ಪರೀಕ್ಷೆಗಳು ಆಗುವಂತದ್ದಾಗಿರ್ಬೋದು, ಅಥವಾ ಜನಗಳು ಅಥವಾ ನಿಮ್ಮ ಸುತ್ತ
ಸುತ್ತಮುತ್ತಲು ಇರೋಂಥವ್ರು ನಿಮ್ಮನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು, ಅಥವಾ ನಿಮ್ಮ ಒಂದು ಏನೋ ಒಂದು ಆಗ್ತಾ ಇದೆ, ಇವ್ರು ವರಿ ಮಾಡೋ ತರ ಆಗ್ಲಿ ಅನ್ನೋ ತರ ಡಿಸ್ಟರ್ಬ್ ಮಾಡ್ತಿರೋ ಅಂತ ಎನರ್ಜಿ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಓಕೆ, ಅಟ್ ದ ಎಂಡ್ ಆಫ್ ದ ಡೇ ಏನ್ ಗೊತ್ತಾ, ಯಾರೇ ಏನೇ ಮಾಡಿದ್ರು ನೀವು ಅಯ್ಯೋ ನನ್ ಕಡೆಯಿಂದಾನೇ ಹಿಂಗಾಯ್ತೇನೋ ಅಂತ ಫೀಲ್ ಮಾಡೋ ಅಂತ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಲೈಫ್ ಅಲ್ಲಿ ಎಲ್ಲ ಕಂಫರ್ಟಬಲ್ ಇದೆ, ಬಟ್ ಕೆಲಸ ಅಗತ್ಯಕ್ಕಿಂತ ಜಾಸ್ತಿ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ತುಂಬಾನೇ ಜಾಸ್ತಿ ನಿಮ್ಮ ಬ್ರೈನ್ ಮೇಲೆ ತುಂಬಾನೇ ಜಾಸ್ತಿ ಪ್ರೆಷರ್ ಹಾಕೋದು, ಸ್ಟ್ರೆಸ್ ಮಾಡಿ ವರ್ಕ್ ಮಾಡೋದಕ್ಕೆ ಟ್ರೈ ಮಾಡೋದು, ತುಂಬಾ ಲಾಡ್ ಆಫ್ ವರೀಸ್, ತುಂಬಾ ಜಾಸ್ತಿ ವರಿ ಮಾಡೋದು, ತುಂಬಾ ಆಂಕ್ಷಿಯಸ್ ಆಗಿರೋದು, ಅಂಡ್ ಆಲ್ಸೋ ತುಂಬಾ ಭಯ ಅಂತ ಅನ್ಸೋದು. ಎಲ್ಲಾ ತರ ಕಂಫರ್ಟಬಲ್ ಇದ್ರೂ ಕೂಡ ನಿಮಗೆ ಏನೋ ಒಂಥರ ಒಳ್ಳೆ ಬೆಡ್ ಇದೆ, ಒಳ್ಳೆ ಮನೆ ಇದೆ, ಎಲ್ಲ ಸೆಕ್ಯೂರಿಟಿ ಎಲ್ಲ ಇದ್ರೂ ಕೂಡ ನಿದ್ದೆ ಬಾಗ್ಲಿಲ್ದಂಗ ಆಗ್ಬೋದು, ನಿಮಗೆ ಕೆಟ್ಟ ಕನ್ಸುಗಳು ಬೀಳೋವಂಥದ್ದಾಗ್ಬೋದು. ಕೆಲವೊಬ್ರಿಗಂತೂ ಒಂದ್ ಸ್ವಲ್ಪ ಅದು ಲೆವೆಲ್ ಮೀರಿ ಸ್ವಲ್ಪ ಮೆಂಟಲ್ ಇಶ್ಯೂಸ್ ಎಲ್ಲ ಬರುತ್ತೆ ಗೊತ್ತಾ. ಸ್ವಲ್ಪ ತುಂಬಾ ಜಾಸ್ತಿ ಸ್ಟ್ರೆಸ್ ಆಗ್ಬಿಟ್ರೆ ನಮ್ಗೆ ಮೆಂಟಲಿ ಚಾಲೆಂಜ್ ಆಗುತ್ತಲ್ಲ, ಆ ತರ ಕೂಡ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಿರ್ಬೋದು. ಅಂಡ್ ಇದು ನಿಮ್ಗೆ ಯಾಕಾಗ್ತಿದೆ ಅಂದ್ರೆ ನೀವು ಅಗತ್ಯಕ್ಕಿಂತ ಜಾಸ್ತಿ ನೀವು ಸ್ಟ್ರೆಸ್ ಮಾಡ್ತಾ ಇದ್ದೀರಾ. ಬ್ರೈನ್ ಎಷ್ಟಂತ ತಗೊಳತ್ತೆ ಹೇಳಿ. ಸೊ ಹಂಗಾಗಿ ಅಗತ್ಯಕ್ಕಿಂತ ನೀವು ಜಾಸ್ತಿ ಸ್ಟ್ರೆಸ್ ನ ತಗೊಂಡ್ರೆ ಅದು ಡೆಫಿನೆಟ್ಲಿ ನಿಮ್ಮ ಹೆಲ್ತ್ ಲೆವೆಲ್ ನು ಚೆಕ್ ಮಾಡುತ್ತೆ. ಓಕೆ, ಅಂಡ್ ಆಲ್ಸೋ ನಂಬರ್ 9 ಅನ್ನೋದು ಇಟ್ಸ್ ಅ ಡೈನಮಿಕ್ ನಂಬರ್ ಅಂಡ್ ಇಟ್ಸ್ ಲೈಕ್ ನಿಮ್ಮ ಪ್ರೊಡಕ್ಟಿವಿಟಿ ಅಂದ್ರೆ ನೀವು ಮಾಡ್ತಿರೋ ಕೆಲಸ ಓಕೆ, ಬಟ್ ಓವರ್ ಪ್ರೊಡಕ್ಟ್ ಮಾಡ್ತಾ ಇದ್ದೀರಾ, ಅಂದ್ರೆ ಲೈಕ್ ಓವರ್ ಆಗಿ ನೀವು ಕೆಲಸ ಮಾಡಕ್ ಹೋಗ್ತಾ ಇದ್ದೀರಾ. ಸೊ ಅದು ನಿಮ್ಮ ಸ್ಟ್ರೆಸ್ ಲೆವೆಲ್ಗೆ ಕಾರಣ ಮಾಡ್ತಾ ಇದೆ. ಓಕೆನಾ, ಅಂಡ್ ಆಲ್ಸೋ ಇಟ್ಸ್ ಲೈಕ್ ಲೈಫ್ ಅಲ್ಲಿ ಎಲ್ಲ ಕಂಫರ್ಟಬಲ್ ಇದೆ, ಬಟ್ ನಿದ್ದೆ ಬರ್ತಾ ಇಲ್ಲ ನಿಮಗೆ. ಓಕೆ, ಗೊತ್ತಿಲ್ಲ ನಿಮ್ಗೆ ಮನೇಲಿ ಏನಾದ್ರು ತೊಂದರೆಗಳಿರ್ಬೋದು, ಅಥವಾ ಹೊರಗಡೆ ಅವರು ಏನಾದ್ರು ನಿಮ್ಗೆ ಪ್ರಾಬ್ಲಮ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೋದು, ಅಥವಾ ನಿಮ್ ಕೆಲಸದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ತುಂಬಾನೇ ಡಿಸ್ಟರ್ಬ್ ಆಗ್ಬಿಡ್ತೀರಾ ಅನ್ಸುತ್ತೆ. ಅಂಡ್ ನಿದ್ದೆನ ಕಳ್ಕೊಂಡ್ಬಿಡೋವಂಥದ್ದು, ಹೆಲ್ತ್ ಅಪ್ಸೆಟ್ ಮಾಡ್ಕೊಳ್ಳೋ ಅಂತದ್ದು, ಈ ಒಂದು ಎನರ್ಜಿ ಎಲ್ಲ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಇದ್ರ ಬಗ್ಗೆ ಗಮನ ಇರಲಿ, ಬೇರೆಯವ್ರ ಬಗ್ಗೆ ಅಥವಾ ಹೊರಗಡೆಯವ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅಂಡ್ ನಿಮ್ದೇನು ಮಾಡ್ಬೇಕಂತಿರತ್ತೆ ಅದ್ರ ಕಡೆ ಗಮನ ಇರ್ಲಿ. ಓಕೆ, ನೈಟ್ ಆಫ್ ಸಾರ್ಟ್ಸ್ ಇರುತ್ತೆ. ಸೊ ಈ ನೈಟ್ ಆಫ್ ಸಾರ್ಟ್ಸ್ ಬಂದ್ಬಿಟ್ಟು ಮತ್ತೆ ಫೈರ್ ಮತ್ತೆ ಏರ್ ಎನರ್ಜಿನ ತೋರಿಸ್ತಾ ಇದೆ. ಇಟ್ಸ್ ಲೈಕ್ ಐಮ್ ರೆಡಿ ಟು ಫೈಟ್ ಅನ್ನೋ ಎನರ್ಜಿ ತೋರಿಸ್ತಾ ಇದೆ. ಏನೇ ಬಂದ್ರು ಲೈಫ್ ಅಲ್ಲಿ ಐಮ್ ರೆಡಿ ಟು ಫೈಟ್, ನಾನು ಕೆಪಬಲ್ ಇದ್ದೀನಿ, ನಾನು ಯಾರಿಗೂ ಕೂಡ ಲೈಕ್ ಇಟ್ಸ್ ಓಕೆ, ಯಾರೇ ಬಂದ್ರು ಕೂಡ ನನ್ನ ಮಿಷನ್, ನಾನು ಏನ್ ಅನ್ಕೊಂಡಿದ್ದೀನಿ ಆ ಮಿಷನ್ ನ ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅನ್ನೋದು ಒಂದು ಎನರ್ಜಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಅಂಡ್ ಇಟ್ಸ್ ಲೈಕ್ ಎಂತ ಅನ್ಸರ್ಟಿನಿಟಿ ಇದ್ರೂ ಕೂಡ ಅದನ್ನ ನೀವು ಕ್ರಾಸ್ ಮಾಡ್ಕೊಂಡು ನಾನು ಜಯನ ಗಳಿಸ್ತೀನಿ ಅಂತ ಯುದ್ಧಕ್ಕೆ ಹೋಗ್ತಾರಲ್ಲ, ಆ ತರ ರೆಡಿಯಾಗಿ ನಿಂತ್ಕೊಂಡಿದ್ದೀರಾ. ಅಂಡ್ ಆಲ್ಸೋ ನಿಮ್ ಲೈಫ್ ಅಲ್ಲಿ ಏನೇ ಅಬ್ಸ್ಟಿಕಲ್ಸ್ ಬಂದ್ರು ಕೂಡ ಅದು ಸಿಚುವೇಶನ್ ಅಷ್ಟೇ, ಅವಾಗ ಬರುತ್ತೆ, ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ ಮತ್ತೆ ಹೋಗುತ್ತೆ. ಆ ತರ ತೊಂದರೆಗಳು ನಿಮಗೆ ಬರ್ಬೋದು, ಚಿಕ್ಕ ಪುಟ್ಟ ತೊಂದರೆಗಳು, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅಂಡ್ ಆಲ್ಸೋ ಕೆಲವೊಂದು ಸತ್ಯಗಳು ನಿಮಗೆ ಗೊತ್ತಾಗುವಂತದ್ದಾಗುತ್ತೆ. ಸಡನ್ ಆಗಿ ಕೆಲವೊಬ್ರು ನಿಜ ಏನು ಅಂತ ಗೊತ್ತಾಗೋದು, ಕೆಲವೊಬ್ರು ನಿಮ್ಗೆ ಏನಾದ್ರು ಮಾಡಕ್ ಬಂದ್ರೆ ಈ ಜನ ನಾನು ಹಿಂಗ ಅನ್ಕೊಂಡೇ ಇರ್ಲಿಲ್ಲ, ಇವ್ರು ಯಾಕೆ ಹಿಂಗ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗುವಂತದ್ದಾಗಿರ್ಬೋದು. ಒಂಥರ ಅವೇಕ್ನಿಂಗ್ ಕಾರ್ಡ್, ನಿಮಗೆ ದೇವ್ರೆ ನಿಮಗೆ ಇವಾಗಾದ್ರೂ ಎಚ್ಚೆತ್ಕೋ, ಅಥವಾ ಸ್ಟ್ರೆಸ್ಫುಲ್ ನೋಡು ನಿಮ್ಗೆ ಈ ತರ ಮಾಡ್ತಾ ಇದಾರೆ ಅನ್ನೋದು. ಸೊ ಆ ಜನಗಳ ಬಗ್ಗೆ ನಿಮಗೆ ಗೊತ್ತಾಯ್ತು ಅಂದ ತಕ್ಷಣ ನೀವು ಸ್ಟ್ರೆಸ್ ಮಾಡ್ಕೊಳ್ಳೋ ಅಂತದ್ದು, ಕೆಲವೊಂದು ಸತ್ಯಗಳು ಗೊತ್ತಾಗುವಂಥದ್ದು. ಇದು ವರ್ಕ್ ಪ್ಲೇಸ್ ಅಲ್ಲಾದ್ರೂ ಆಗಿರ್ಬೋದು, ನಿಮ್ಮ ಸುತ್ತಮುತ್ತ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಾದ್ರೂ ಆಗಿರ್ಬೋದು. ಸೊ ಈ ಒಂದು ಎನರ್ಜಿ ಕೂಡ ಪಾಪಪ್ ಆಗ್ತಾ ಇದೆ. ಸಡನ್ ಆಗಿ ರಿಸ್ಟ್ರಿಕ್ಟೆಡ್ ಆಗ್ಬಿಡೋದು, ರಿಲೇಶನ್ಶಿಪ್ ಅಲ್ಲೂ ಕೆಲವೊಂದು ಸತ್ಯಗಳು ಗೊತ್ತಾಗುವಂತದ್ದು ಆಗ್ತಾ ಇದೆ. ಅಂಡ್ ಆಲ್ಸೋ ಇಟ್ಸ್ ಲೈಕ್ ನಿಮ್ದು ಅಲ್ದೇ ಇರೋ ತಪ್ಪಿಗೆ ನೀವು ಫೈಟ್ ಮಾಡ್ಬೇಕಾಗತ್ತೆ. ಯಾರೋ ಏನೋ ಮೆಸ್ಅಪ್ ಮಾಡಕ್ ಟ್ರೈ ಮಾಡ್ತಾರೆ, ನೀವು ಹೋಗಿ ಸ್ಟ್ಯಾಂಡ್ ತಗೊಂಡು ಮಾತಾಡೋ ಅಂತದ್ದು, ಅದು ನಿಮ್ದಲ್ದೇ ಇರೋ ತಪ್ಪು, ಬಟ್ ಸ್ಟಿಲ್ ನೀವು ಮಾತಾಡ್ಬೇಕಾಗತ್ತೆ. ಆ ತರ ಆಗ್ಬಿಡುತ್ತೆ. ಸೊ ನೀವು ಈ ತರ ಪರಿಸ್ಥಿತಿ ಇದ್ದಾಗ ಜಸ್ಟ್ ಕಾಮ್ ಡೌನ್ ಆಗಿ ಲೆಟ್ ದ ಸಿಚುವೇಶನ್ ಗೋ, ಲೆಟ್ ದ ಪರ್ಸನ್ಸ್ ಗೋ ಅವೇ. ಅದಾದ್ಮೇಲೆ ನೀವೇನಿದೆ ಆ ಸಿಚುವೇಶನ್ ಕಾಮ್ ಡೌನ್ ಆದ್ಮೇಲೆ ಅದನ್ನ ಆರಾಮಾಗಿ ಹ್ಯಾಂಡಲ್ ಮಾಡಿ. ಓಕೆನಾ, ಸೊ ಇನ್ ಕೇಸ್ ನೀವ್ ಇದ್ರ ಅಂಶ ಅಲ್ಲದೆ ಇದ್ರು ಕೂಡ ಆ ಫೈಟಿಂಗ್ ನಿಮ್ದೇನು, ಆ ಜಗಳದಲ್ಲಿ ನಿಮ್ದೇನು ಇದ್ಕೊಂಡು ಜಗಳ ಮಾಡ್ಬೇಕಾಗತ್ತೆ ಅಥವಾ ಮಾತಾಡ್ಬೇಕಾಗತ್ತೆ, ಆ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಒಂಥರ ನಿಮಗೆ ಡಿಸ್ಟರ್ಬ್ ಆಗೋದು, ಒಂಥರ ದಾರದಲ್ಲಿ ಉಂಡೆಯಲ್ಲಿ ದಾರ ಇದ್ರೆ ಚೆನ್ನಾಗಿರತ್ತಲ್ಲ, ಆ ದಾರನ ಹೊರಗಡೆ ತೆಗ್ದ್ಬಿಟ್ಟು ಮೆಸ್ಅಪ್ ಮಾಡಿ ಸುತ್ತಿ ಇಟ್ಬಿಟ್ರೆ ಹೆಂಗಿರತ್ತೆ ಹೇಳಿ, ತೆಗಿಯೋದಕ್ಕೆ ಕಷ್ಟ ಆಗತ್ತಲ್ವಾ. ಸೊ ಆ ತರ ಒಂದು ಸಿಚುವೇಶನ್ ಬರುವಂತ ಚಾನ್ಸಸ್ ಇದೆ. ಆಲ್ರೆಡಿ
ಜನಕ್ಕೆ ಬಂದಿರ್ಬೋದು. ಸೊ ರೆಡಿ ಟು ಫೈಟ್ ಅನ್ನೋ ಎನರ್ಜಿ ಇದೆ. ಒಂದು ಸ್ವಲ್ಪ ಡಿಸ್ಟರ್ಬ್ ಆಗೋದು, ತುಂಬಾನೇ ಡಿಸ್ಟರ್ಬ್ ಆಗೋವಂಥ ಎನರ್ಜಿ ಇದೆ. ಬಟ್ ಯು ಆರ್ ಕೇಪಬಲ್. ಓಕೆ, ನೀವು ಕೇಪಬಲ್ ಇದ್ದೀರಾ, ತುಂಬ ಸ್ಟ್ರಾಂಗ್ ಆಗಿದ್ದೀರಾ. ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೋ ಅಂಥ ವ್ಯಕ್ತಿತ್ವನೇ ಅಲ್ಲ. ಸೊ ಆ ಒಂದು ಎನರ್ಜಿ ಕೂಡ ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. 4ನೇ ಕಾರ್ಡು ನಮಗೆ ದ ಫೂಲ್ ಬಂದಿದೆ. ದ ಫೂಲ್ ಬಂದ್ಬಿಟ್ಟು ಇಟ್ಸ್ ಲೈಕ್ ನೀವು ಒಂಥರ ಫ್ರೀ ಸ್ಪಿರಿಟು, ನೀವು ಒಂಥರ ಡಿವೈನ್ ಅಂದರೆ ದೇವ್ರ ಮೇಲೆ ನಂಬಿಕೆ ಇಟ್ಕೊಳ್ಳೋರು, ಫ್ಯೂಚರಲ್ಲಿ ನಂಬಿಕೆ ಇಟ್ಕೊಂಡು ಕೆಲಸ ಮಾಡುವಂಥ ಜನ. ಆ್ಯಂಡ್ ಗುಡ್ ಥಿಂಗ್ ಬ್ಯಾಡ್ ಥಿಂಗಲ್ಲಿ ನಂಬಿಕೆ ಇಟ್ಕೊಂಡು ಕೆಲಸ ಮಾಡುವಂಥ ಜನ ನೀವು. ಆ್ಯಂಡ್ ಆಲ್ಸೋ ಇಟ್ಸ್ ಲೈಕ್ ತುಂಬ ಟ್ರಾವೆಲ್ ಲವ್ ಮಾಡುವಂಥವ್ರು. ಆ್ಯಂಡ್ ತುಂಬ ಬೇರೆ ಬೇರೆ ಜಾಗಗಳಿಗೆ ಹೋಗಿ ಇರಬೇಕು ಅಂತ ಇಷ್ಟಪಡುವಂಥ ವ್ಯಕ್ತಿತ್ವ. ಆ್ಯಂಡ್ ಆಲ್ಸೋ ತುಂಬ ಫ್ರೀಯಾಗಿರ್ಬೇಕು ಅಂತ ಎನರ್ಜಿ ನಿಮ್ಮದು. ಯಾರೂ ಟೈ ಡೌನ್ ಮಾಡೋದಕ್ಕೆ ಆಗಲ್ಲ, ಯಾರೂ ನಿಮ್ಮನ್ನು ಟ್ರ್ಯಾಕ್ ಮಾಡೋದಕ್ಕಾಗಲ್ಲ, ಅಥವಾ ಯಾರೋ ನಿಮ್ಮನ್ನ ನೆಗೆಟಿವ್ ಆಗಿ ನನ್ನ ಅಂಡರ್ ಇರಬೇಕು, ನಾನು ಹೇಳ್ದಂಗೆ ಕೇಳಬೇಕು, ನೀವೆಲ್ಲ ಐ ಡೋಂಟ್ ಕೇರ್ ಅಂತ ಹೇಳ್ತಾರಲ್ಲ, ಆ ಥರ ಪರ್ಸ್ನಾಲಿಟಿ. ನೀ ಎಲ್ಲ ಹೇಳಿದ್ರೆ ನಾನು ಕೇಳೋ ಚಾನ್ಸೇ ಇಲ್ಲ, ನೀವು ನನಗೆ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಎನರ್ಜೀಸ್ ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಯಾರೇ ಟೈ ಡೌನ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಸಡನ್ ಆಗಿ ರೆಬಲ್ ಆಗೋದು, ಸಡನ್ ಆಗಿ ನಿಮಗೆ ಸಿಟ್ಟು ಬರುತ್ತೆ, ಅಥವಾ ಸಡನ್ ಆಗಿ ನಿಮ್ಮ ಕಂಟ್ರೋಲ್ನ ನೀವು ಕಳ್ಕೊಂಡು ಅವರಿಗೆ ಕ್ವಶನ್ ಕೂಡ ಮಾಡ್ತೀರಾ ಅನ್ಸುತ್ತೆ, ನೀವು ಯಾರು ಅದನ್ನೆಲ್ಲ ಹೇಳಕ್ಕೆ ಅಂತ ಹೇಳಿ. ಸೊ ಆ ಥರ ಒಂದು ವ್ಯಕ್ತಿತ್ವ ನನಗೆ ಕಾಣಿಸ್ತಾ ಇದೆ. ಇಟ್ಸ್ ಲೈಕ್ ಫೂಲ್ ಬಂದ್ಬಿಟ್ಟು ಒಂದು ಪಾಸಿಟಿವ್ ಕಾರ್ಡ್. ನಿಮ್ಮ ಇಂಟೆನ್ಷನ್ಸ್ ತುಂಬ ಪ್ಯೂರ್ ಆಗಿರುತ್ತೆ. ನಿಮ್ಮ ಒಂದು ಏನಂದರೆ ಯಾರಿಗೂ ಕೆಟ್ಟದ್ದು ಮಾಡಬೇಕನ್ನೋ ಉದ್ದೇಶ ಇರಲ್ಲ, ಬಟ್ ಯಾರಿಗೂ ಕೂಡ ಯಾವುದೇ ಥರ ಪ್ರಾಮಿಸಸ್ ಕೊಡಲ್ಲ ನೀವು. ಯಾರೇ ನಿಮ್ಮನ್ನು ಟೈ ಡೌನ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ನೀವು ಯಾರ ಅಂಡರೂ ಹೋಗೋದಿಲ್ಲ, ನೀವು ಚಾಲೆಂಜ್ನ ಎಕ್ಸೆಪ್ಟ್ ಮಾಡ್ತೀರಾ. ಆ್ಯಂಡ್ ಆಲ್ಸೋ ಲೈಕ್ ನಾನಂತೂ ಯಾರ ಅಂಡರೂ ಹೋಗಲ್ಲ ಅಂತ ಹೇಳ್ತಾರಲ್ಲ, ಆ ಥರ ಒಂದು ವ್ಯಕ್ತಿತ್ವ. ಆ್ಯಂಡ್ ತುಂಬಾ ನ್ಯೂ ಬಿಗಿನಿಂಗ್ಸ್ ನೋಡ್ತಾ ಇದ್ದೀನಿ ನಿಮ್ಮ ಲೈಫಲ್ಲಿ. ಬಟ್ ನೀವು ಆ ನ್ಯೂ ಬಿಗಿನಿಂಗ್ಸ್ಗೆ ಇನ್ನೂ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿಲ್ಲ, ಅಥವಾ ಅರೇಂಜ್ ಮಾಡ್ಕೊಂಡಿಲ್ಲ, ಅಥವಾ ನಿಮ್ಮ ಒಂದು ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೆ ಪ್ಲ್ಯಾನಿಂಗೇ ಇಲ್ಲ, ನೀವು ಸುಮ್ಮನೆ ರ್ಯಾಂಡಮ್ ಆಗಿ ಹೋಗ್ತಾ ಇರೋಂಥ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಮೇ ಬಿ ಪ್ಲ್ಯಾನಿಂಗ್ ಇಲ್ಲದೆ ಇರೋದು ನಿಮಗೆ ಒಂದು ಸ್ವಲ್ಪ ಪ್ರಾಬ್ಲಮ್ನ ಮಾಡಿ ಇಡ್ಬೋದು. ಸೊ ಆ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಸೊ ಬಿ ಅವೇರ್ ಆಫ್ ಇಟ್. ಏನಾದರೂ ಬಿಸ್ನೆಸ್ ಮಾಡಬೇಕು, ಅಥವಾ ಏನಾದರೂ ಒಂದು ನಿಮ್ಮ ಕೆಲಸ ಶುರು ಮಾಡಬೇಕು, ಅಥವಾ ಏನಾದರೂ ಮಾಡಬೇಕು ಅಂತ ಅನ್ಸಿದ್ರೆ ನೀವು ಪ್ಲಾನಿಂಗ್ ಮಾಡಿಕೊಂಡು ಹೋಗಿ. ಸುಮ್ಮನೆ ರ್ಯಾಂಡಮ್ ಆಗಿ ಹೋಗೋದು, ಎಲ್ಲ ಒಂದು ಕಡೆ ಹೈಕ್ ಮಾಡ್ತೀನಿ, ಗುಡ್ಡ ಹತ್ತುತ್ತೀನಿ ಅಂತ ಹೋಗ್ಬಿಟ್ರೆ, ಸುಮ್ಮನೆ ಶೂ ಇಲ್ದಲೆ, ನಿಮ್ದೇನು ಫುಡ್ಡು ಬ್ಯಾಕಪ್ ಇಲ್ದಲೆ, ವಾಟರ್ ಇಲ್ದಲೆ, ಏನೂ ಅರೇಂಜ್ಮೆಂಟ್ಸ್ ಇಲ್ದಲೆ ಸುಮ್ಮನೆ ಹೋದ್ರೆ ಹೆಂಗಿರುತ್ತೆ ಹೇಳಿ ಅಲ್ವಾ? ಅದಕ್ಕೊಂದು ಮ್ಯಾಪ್ ಇರಬೇಕು, ಎಲ್ಲಿ ಹೋಗ್ಬೇಕು, ಎಲ್ಲಿ ಬರಬೇಕು, ಆ ಥರ ಇರಬೇಕು. ಮತ್ತು ಫುಡ್ ಇರಬೇಕು ಬ್ಯಾಕಪ್ಪು, ಆಮೇಲೆ ಮೆಡಿಸಿನ್ಸ್ ಇರಬೇಕು, ನೀವು ಏನಾದರೂ ಬಿದ್ದು ಪೆಟ್ಟು ಮಾಡಿಕೊಂಡ್ರೆ ನಿಮಗೆ ಅಲ್ವಾ? ಸೊ ಇದೆಲ್ಲ ಬ್ಯಾಕಪ್ಸ್ ಅಂತ ಹೇಳ್ತಾರೆ. ಇದೆಲ್ಲ ಇಲ್ದಲೆ ನೀವು ಯಾವುದೇ ಬಿಸ್ನೆಸ್ ಇರ್ಬೋದು, ಕೆಲಸ ಇರ್ಬೋದು, ಹೇಳಿದ್ದು ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಅದು ಸಡನ್ ಆಗಿ ಏನಾದರೂ ರಿವರ್ಸ್ ಆಯಿತು ಅಂದರೆ ಅಲ್ಲಿ ನಿಮಗೆ ಲಾಸ್ ಆಗೋವಂಥ ಚಾನ್ಸಸ್ಸು, ಅಥವಾ ನಿಮಗೆ ಶಾಕ್ ಆಗುತ್ತೆ, ಏನಪ್ಪ ನಾನು ಅಂದ್ಕೊಂಡೇ ಇರಲಿಲ್ಲ ಇದು ಈ ಥರ ಆಯ್ತಲ್ಲ ಅಂತ ಹೇಳಿ ಶಾಕ್ ಆಗುತ್ತೆ. ಸೊ ಆ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಕ್ವೀನ್ ಆಫ್ ಸಾರ್ಟ್ಸ್ ಬಂದಿದೆ. ಇಟ್ಸ್ ಬ್ಯೂಟಿಫುಲ್ ಕಾರ್ಡ್. ಒಂಥರ ನೀವು ಯಾವ ಥರ ಲೇಡಿ ಅಂದರೆ ನಾನು ಎಲ್ಲ ಒಂಥರ ಎಲ್ಲ ಸ್ಟ್ರಾಟಜಿ ಗೊತ್ತಿರೋವಂಥ ಲೇಡಿ. ಓಕೆ, ಒಂಥರ ಬಾಯ್ಸ್ ಥರ, ಒಂಥರ ಲೀಡರ್ ಥರ ಇರೋವಂಥದ್ದು, ತುಂಬಾ ಬ್ರೈನ್ ಯೂಸ್ ಮಾಡುವಂಥದ್ದು. ಆ್ಯಂಡ್ ಆಲ್ಸೋ ಒಂಥರ ನಿಮ್ಮ ಫ್ಯಾಮಿಲಿಯಲ್ಲೇ ಹೆಡ್ ಇರ್ತಾರಲ್ಲ, ಆ ಥರ ಒಂದು ಲೇಡಿ ಎನರ್ಜಿ ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ ತುಂಬಾ ಜಾಸ್ತಿ ಸ್ಟ್ರಗಲ್ ಮಾಡಿದ್ದೀರಾ. ಇವತ್ತೇನಾದರೂ ನೀವು ಸಕ್ಸಸ್ಫುಲ್ ಆಗಿದ್ದೀರಾ ಅಂತ ಹೇಳಿದ್ರೆ ಅದರಿಂದ ನೀವು ತುಂಬ ಕಷ್ಟಪಟ್ಟಿರುವಂಥ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ಇನ್ ಕೇಸ್ ನೀವು ಯಾವ್ದಾದ್ರು ಸ್ಥಾನದಲ್ಲಿ ಇದ್ದರೆ ಇವತ್ತು ಅದು ನಿಜವಾಗ್ಲೂ ನಿಮ್ಗೆ ಈಸಿಯಾಗಿ ಬಂದಿಲ್ಲ, ನೀವು ತುಂಬ ಶ್ರಮಪಟ್ಟು ತುಂಬ ಕಷ್ಟಪಟ್ಟು ಎಲ್ಲದನ್ನು ಫೇಸ್ ಮಾಡಿಕೊಂಡು ಬಂದಿರುವಂಥ ಎನರ್ಜಿ ಕಾಣಿಸ್ತಾ ಇದೆ. ಮತ್ತು ನಿಮ್ಮ ಒಂದು ವಿಷಯದಲ್ಲಿ, ನೀವು ಮಾಡ್ತಿರೋ ಕೆಲಸದಲ್ಲಿ ಯಾರಾದರೂ ಬಂದು ಮೆಸ್ಅಪ್ ಮಾಡ್ತೀನಿ ಅಂತ ನೋಡ್ರೆ ಡೆಫಿನೆಟ್ಲಿ ನೀವು ಬಿಡಲ್ಲ ಅಲ್ಲಿ. ಓಕೆನಾ? ಅವ್ರಿಗೆ ಏನು ಮಾಡಬೇಕು ಅದನ್ನು ಮಾಡಿಬಿಟ್ಟೇ ಕಳ್ಸೋದು. ನೀವು ತುಂಬ ಲಾಜಿಕ್ ಯೂಸ್ ಮಾಡ್ತೀರಾ, ನಿಮ್ಮ ಜೊತೆ ಯಾರನ್ನು ಮೆಸ್ ಮಾಡೋದಕ್ಕೆ ಬಿಡಲ್ಲ. ಆ್ಯಂಡ್ ಆಲ್ಸೋ ನಿಮ್ಮ ಸುತ್ತಮುತ್ತ ಯಾರೆಲ್ಲ ಇರ್ತಾರೆ ಅವ್ರ ಮೇಲೆ ಯಾವಾಗಲೂ ನಿಮ್ಮ ಕಣ್ಣಿರುತ್ತೆ, ಯಾರು ಏನೇನು ಮಾಡ್ತಿದ್ದಾರೆ ಎಲ್ಲ ಗೊತ್ತಿರುತ್ತೆ ನಿಮಗೆ. ನಿಮ್ಮ ಇಂಟ್ಯೂಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ನೀವು ಹೆಂಗೆ ಅಂತ ಹೇಳಿದ್ರೆ ಒಂದು ಇಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ರೂ ಕೂಡ ಒಂದೇ ಹಸ್ಬೆಂಡ್ ವೈಫ್ ಸಿಂಗಲ್ ಪೇರೆಂಟ್ ಎನರ್ಜಿ ಇರುತ್ತೆ ನಿಮ್ಮ ಹತ್ರ. ಓಕೆ, ಇಬ್ರದ್ದು ಪ್ರೀತಿ ಒಬ್ಬರೇ ಕೊಡೋವಂಥ ಎನರ್ಜಿ, ಇಬ್ಬರು ತೊಗೊಳ್ಳೋ ಕೇರ್ ಒಬ್ಬರೇ ನಿಂತ್ಕೊಂಡು ತೊಗೊಳ್ತೀರಾ, ಅಷ್ಟು ಎನರ್ಜಿ ನಿಮ್ಮ ಹತ್ರ ಇದೆ. ತುಂಬ ಹಾರ್ಡ್ ವರ್ಕ್ ಮಾಡ್ತೀರಾ. ಸಡನ್ನಾಗಿ ಕೆಲವೊಂದ್ಸರಿ ಸಿಟ್ಟು ಬಂದರೂ ಕೂಡ ನಿಮ್ಮ ಸಿಟ್ಟಿನ ಹಿಂದೆ ಏನಾದರೂ ಒಂದು ಇದಿರುತ್ತೆ, ಯಾವುದಾದ್ರೂ ಒಂದು ಬಿಗ್ ಕಾರಣ ಇರುತ್ತೆ. ಸೊ ಯಾರಾದರೂ ಮೆಸ್ಅಪ್ ಮಾಡಿದ್ರೆ ಮಾತ್ರ ನೀವು ರೆಬಲ್ ಆಗೋದು, ಅಥವಾ ನನ್ನ ಜೊತೆ ಮೆಸ್ಅಪ್ ಮಾಡಬೇಡ ಅಂತ ಹೇಳ್ತಾರಲ್ಲ, ಆ ಒಂದು ಎನರ್ಜಿ ಪಾಪಪ್ ಆಗಿ ಹೊರಗಡೆ ಬಂದ್ಬಿಡುತ್ತೆ. ಓಕೆ, ಇಟ್ಸ್ ಲೈಕ್ ಒಂಥರ ಮದರ್ಲಿ ಎನರ್ಜಿ, ಬಟ್ ಸ್ಟಿಲ್ ತುಂಬಾ ಒಂಥರ
ಕ್ವೀನ್ ಎನರ್ಜಿ ತೋರಿಸ್ತಾ ಇದೆ. ಓಕೆ, ರೆಡಿ ಟು ಫೈಟ್ ಅನ್ನೋ ಎನರ್ಜಿನೂ ತೋರಿಸ್ತಾ ಇದೆ. ಜಾಸ್ತಿ ಇಲ್ಲಿ ಫೆಮಿನೈನ್ ಎನರ್ಜಿ ಪಾಪಪ್ ಆಗಿರೋದ್ರಿಂದ ತುಂಬ ಜನ ಇಲ್ಲಿ ಲೇಡೀಸು ಅಥವಾ ಗರ್ಲ್ಸ್ ಈ ವಿಡಿಯೋ ನೋಡ್ತಿರೋಂಥ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಹೋಪ್ಫುಲಿ ನಿಮಗೆ ಲೈಕ್ ಈ ಒಂದು ರೀಡಿಂಗ್ ರೆಸ್ಯುನೇಟ್ ಆಯಿತು ಅಂತ ಅಂದ್ಕೊಂಡು ಈ ರೀಡಿಂಗ್ನ ನಾನು ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಯಾರಿಗೆಲ್ಲ ನಾನು ಇದೊಂದು ಜನರಲ್ ರೀಡಿಂಗ್ ಕೂಡ ಆಗಿರುತ್ತೆ ಗೈಸ್. ಓಕೆ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ನಿಮಗೆ ಏನು ಅನ್ನಿಸ್ತು ಅಂತ ಕಾಮೆಂಟಲ್ಲಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಮತ್ತು ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡು ನೋಡಿ. ಓಕೆ, ಆ್ಯಂಡ್ ಯಾರಿಗೆಲ್ಲ ರೇಖಿ ಕಲ್ತ್ಕೋಬೇಕು, ಟ್ಯಾರೋ ಕಲ್ತ್ಕೊಬೇಕು ಮತ್ತು ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕಂತ ಆಸೆ ಇದೆ, ಅವರು ಕೂಡ ನನಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಇದೆ, ಅಲ್ಲಿ ಕನೆಕ್ಟ್ ಆಗಿ ನನಗೆ ವಾಟ್ಸಪ್ ಮಾಡ್ಬೋದು. ಓಕೆ, ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋ ಟ್ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್ ಗೈಸ್.